ಭಾರತ ಸರ್ಕಾರದ ಚುನಾವಣಾ ಆಯೋಗದ ವೆಬ್ಸೈಟ್ ಬಳಸಿ ಅನಧಿಕೃತವಾಗಿ ವೋಟರ್ ಐಡಿ ತೆಗೆದುಕೊಡುತ್ತಿದ್ದ ವ್ಯಕ್ತಿಯೊಬ್ಬನನ್ನು ಹುಬ್ಬಳ್ಳಿಯ ಸೈಬರ್ ಕ್ರೈಂ ಠಾಣೆ ಪೊಲೀಸರು ಮಧ್ಯಾಹ್ನ ಬಂಧಿಸಿದ್ದಾರೆ. ಧಾರವಾಡದ ಅಂಜುಮನ್ ಕಾಂಪ್ಲೆಕ್ಸ್ನಲ್ಲಿರುವ ಎಂಜೆಆರ್ ಜೆರಾಕ್ಸ್ ಸೆಂಟರ್ನ ಮಹಮ್ಮದ್ ಅಲಿ ಎಂಬಾತನೇ ಬಂಧಿತ ಆರೋಪಿ. ಈತ ಚುನಾವಣಾ ಆಯೋಗದ ವೆಬ್ಸೈಟ್ ಬಳಕೆ ಮಾಡಿ ಅನಧಿಕೃತವಾಗಿ ವೋಟರ್ ಐಡಿ ತೆಗೆದುಕೊಡುತ್ತಿದ್ದ. ಈ ರೀತಿಯ ವೋಟರ್ ಐಡಿ ಪಡೆದ ಮಹಿಳೆಯೊಬ್ಬರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅರ್ಜಿಯೊಂದನ್ನು ಸಲ್ಲಿಸಲು ಬಂದಾಗ ಅದು ತಹಶೀಲ್ದಾರ ಕಚೇರಿಯಿಂದ ಪೂರೈಕೆ ಮಾಡಲಾದ ಅಧಿಕೃತ ವೋಟರ್ ಐಡಿ ಅಲ್ಲ ಎಂಬುದು ಗೊತ್ತಾಗಿದೆ. ಈ ಸಂಬಂಧ ಸ್ವತಃ ತಹಶೀಲ್ದಾರ ಸಂತೋಷ್ ಹಿರೇಮಠ ಅವರು ಸೈಬರ್ ಕ್ರೈಂ ಠಾಣೆಯಲ್ಲಿ ಕೇಸ್ ದಾಖಲಿಸಿದ್ದು, ಮಹಮ್ಮದ್ ಅಲಿ ಅವರ ಜೆರಾಕ್ಸ್ ಅಂಗಡಿಗೆ ಭೇಟಿ ನೀಡಿದ ತಹಶೀಲ್ದಾರ ಸಂತೋಷ್ ಹಿರೇಮಠ ಹಾಗೂ ಸೈಬರ್ ಕ್ರೈಂ ಠಾಣೆಯ ಪೊಲೀಸರು ಅಂಗಡಿಯಲ್ಲಿ ಪರಿಶೀಲನೆ ನಡೆಸಿ ಅಲ್ಲಿದ್ದ ಪ್ರಿಂಟರ್ ಸೇರಿದಂತೆ ಇತ್ಯಾದಿ ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ. ಇನ್ನು ಆರೋಪಿಯನ್ನು ಬಂಧಿಸಿ ವಿಚಾರಣೆ ನಡೆಸಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ತಿಳಿಸಿದರು. ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರ ಸೇರಿದಂತೆ ಧಾರವಾಡ ಜಿಲ್ಲಾದ್ಯಂತ ಕೇವಲ ವೋಟರ್ ಐಡಿ ನಕಲಿ ತಯಾರಿಕೆ ಅಷ್ಟೇ ಅಲ್ಲದೆ ಅನೇಕ ಅವ್ಯಾಹತವಾಗಿ ಅವ್ಯವಹಾರಗಳು ನಡೆಯುತ್ತಲೇ ಇವೆ. ಈ ಹಿಂದೆ ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ತಾಲೂಕಿನಲ್ಲಿ ನೆರೆ ಹಾವಳಿ ಹಿಂದೆ ಸಂತ್ರಸ್ತರ ಹೆಸರಿನಲ್ಲಿ ನಕಲಿ ಬ್ಯಾಂಕ್ ಖಾತೆ ತೆರೆದು ಸುಮಾರು 50 ಲಕ್ಷ ರೂಪಾಯಿ ಗುಳಂ ಸಹ ಮಾಡಲಾಗಿತ್ತು. ಇನ್ನು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ವೃದ್ಧಾಪ್ಯ ವೇತನ, ಅಂಗವಿಕಲಚೇತನ, ಕೃಷಿ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಧನ ಸಹಾಯ ಸೇರಿದಂತೆ ಅನೇಕ ಯೋಜನೆಗಳಲ್ಲಿ ಅವ್ಯವಹಾರ ನಡೆದ ಬಗ್ಗೆ ಧಾರವಾಡ ಜಿಲ್ಲಾಡಳಿತ ಗಂಭೀರವಾಗಿ ತೆಗೆದುಕೊಂಡಿದೆ. ಅಲ್ಲ, ನಕಲಿ ಮತದಾರ ಪಟ್ಟಿ ಆ ಥರ ಆಗಿಲ್ಲ. ಅದು ಈಗ ಏನು ನಮ್ಮದು ಇಲೆಕ್ಷನ್ ಕಾರ್ಡ್ ಇರುತ್ತೆ, ನಮ್ಮಲ್ಲಿ ಸುಮಾರು ಒಂದು 2 ದಿನ ಹಿಂದೆ 18ನೇ ತಾರೀಕು ಒಬ್ಬರು ಮಹಿಳೆ ಬರ್ತಾರೆ. ಆ ಮಹಿಳೆಯವರು ಏನು ಅಡ್ರೆಸ್ ಇದು ಇಲೆಕ್ಷನ್ ಎಪಿಕ್ ಕಾರ್ಡ್ ಪ್ರೂಫ್ ಏನು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಅದರಲ್ಲಿ ಅದನ್ನು ನಾವು ಇಶ್ಯೂ ಮಾಡಿಲ್ಲ. ಕಾರ್ಡು ನಂಬರ್ ಅವ್ರದ್ದೇ ಇದೆ, ಅವರೇ ವ್ಯಕ್ತಿನೇ ಇದ್ದಾರೆ, ಎಲ್ಲ ಅದೇ ಇದೆ. ಬಟ್ ಕಾರ್ಡು ನಾವು ಇಶ್ಯೂ ಮಾಡಬೇಕು. ಅಂದರೆ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಪ್ರಾಪರ್ಟಿ ಆಗಿರುತ್ತೆ ಕಾರ್ಡು. ಅದನ್ನು ಥ್ರೂ ಇಲೆಕ್ಷನ್ ಕಮಿಷನ್ ಇಂಡಿಯಾ ಏನು ಪ್ರಾಪರ್ ಮೀನ್ಸಲ್ಲಿ ಇಶ್ಯೂ ಮಾಡಬೇಕಂದ್ರೆ ನಮ್ಮ AC ತಹಸೀಲ್ದಾರ್ ಆಫೀಸಿಂದ ಇಶ್ಯೂ ಆಗಬೇಕು. ಅದರಿಂದ ಇಶ್ಯೂ ಆಗಲೇ ಇಲ್ಲ ಅಂತ ನಮಗೆ ಅನುಮಾನ ಬಂತು. ಆ ಕಾರಣಕ್ಕೆ ನಮ್ಮ AC ಅವರು ಸಹಿತ ನಮ್ಮ ತಹಸೀಲ್ದಾರ್ ಅವರಿಗೆ ಕನ್ಸರ್ನ್ಡ್ ಅಂಜುಮನ್ ಕಾಂಪ್ಲೆಕ್ಸಲ್ಲಿ ಅವ್ರದ್ದು ಒಂದು ಕಂಪ್ಯೂಟರ್ ಸೆಂಟರ್ ಇದೆ, ಅಲ್ಲಿ ಒಬ್ಬರು ಮೊಹಮ್ಮದ್ ಅಲಿ ಅನ್ನೋರು ಇರ್ತಾರೆ, ಅವ್ರಿಗೆ ಕಳಿಸ್ಕೊಟ್ಟಿದ್ರು. ಅಲ್ಲಿ ಹೋಗಿ ನೋಡಿದಾಗ ಅವರು ಒಂದು ವೆಬ್ಸೈಟ್, ಅಂದರೆ ಎಲ್ಲ ಪಬ್ಲಿಕ್ಕಿಗೆ ಎಲ್ಲವೂ ಅವೈಲೇಬಲ್ ಇದೆ, ಆ ವೆಬ್ಸೈಟಿಂದ ಅವರು ಈ ಥರ ಇಲೆಕ್ಷನ್ ಕಾರ್ಡು ಡೀಟೇಲ್ಸ್ ಹಾಕಿ ಅದ್ರ ಡೀಟೇಲ್ಸ್ ತೋರಿಸುತ್ತೆ. ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದೇನು ಡೀಟೇಲ್ಸ್ ಇದೆ ಅದನ್ನೇ ತೋರಿಸುತ್ತೆ. ಅದರಲ್ಲಿ ಹಾಕಿ ಆ ಡೀಟೇಲ್ಸ್ ಅವರು ಹೊಸ ಪ್ರಿಂಟ್ ಹೊಡೆದು ಕೊಡ್ತಾ ಇರೋದು ನಮ್ಮ ಗಮನಕ್ಕೆ ಬಂತು. ಇದು ಇಲೆಕ್ಷನ್ ಕಾರ್ಡ್ ಅದೇ ಇದ್ದರೂ ಅವ್ರದ್ದೇ ಆಗಿದ್ದರೂ ಸಹಿತ ಈ ಥರ ಬೇರೆ ವ್ಯಕ್ತಿಯೊಬ್ಬರು ಪ್ರಿಂಟ್ ಮಾಡಿ ಕೊಡೋದಕ್ಕೆ ಇಲ್ಲೀಗಲ್ ಆಗುತ್ತೆ. ಸೊ ಮತ್ತು ಕೆಲವೊಂದು ಕಡೆ ಈ ಥರದ್ದು ಮುಂದೆ ಸಹಿತ ಆಗಬಾರ್ದು, ಎಲ್ಲರಿಗೂ ಅವೇರ್ನೆಸ್ಸು ಬರಬೇಕಾಗೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನೇ ಇದ್ರೂ ಸಹಿತ ನಮ್ಮ EROs AEROs ಅಷ್ಟೇ ಇಶ್ಯೂ ಮಾಡಬೇಕಾಗುತ್ತೆ. ಇಲೆಕ್ಷನ್ ಕಾರ್ಡ್ ಏನಿದೆ, ಇನ್ನೊಬ್ಬರು ವ್ಯಕ್ತಿ ಅದನ್ನ ಇಶ್ಯೂ ಮಾಡೋಕ್ಕಾಗಲ್ಲ. ಆ ಜೆನ್ಯೂನ್ ಕಾರ್ಡ್ ಇದ್ದರೂ ಸಹಿತ ಅದೇ ವ್ಯಕ್ತಿ ಅದೇ ಇಲೆಕ್ಷನ್ ನಂಬರ್ ಇದ್ದರೂ ಸಹಿತ ಬೇರೆಯವ್ರು ಅದನ್ನ ಇಶ್ಯೂ ಮಾಡೋಕ್ಕಾಗಲ್ಲ. ಆ ಕಾರಣಕ್ಕೆ ಬೇರೆ ಕಂಪ್ಯೂಟರ್ ಸೆಂಟರ್ ಸಹಿತ ಈ ಥರ ನಡೀತಾ ಇದ್ದರೆ ನಮಗೆ ಗಮನಕ್ಕೆ ತನ್ನಿ, ಅದನ್ನು ನಾವು ಆ್ಯಕ್ಷನ್ ತೊಗೊಳ್ತೀವಿ. ಈ ವಿಚಾರ ನಮ್ಗೆ ಗೊತ್ತಾದ ಕೂಡ ಇಮಿಡಿಯೇಟ್ಲಿ ನಾವು ಸೈಬರ್ ಸೆಲ್ಲಲ್ಲಿ ಇದನ್ನ ಕಂಪ್ಲೇಂಟ್ ಮಾಡಿದ್ವಿ ಹುಬ್ಬಳ್ಳಿ ಸೈಕಲ್ಲಿ. ಯಾಕಂದರೆ ಇದು ಸೈಬರ್ ಕ್ರೈಮೂ ಆಗುತ್ತೆ. ಈ ಥರ ವೆಬ್ಸೈಟನ್ನು ಒಂದು ವೆಬ್ಸೈಟನ್ನು ಬಳಸಿ ಫೇಕ್ ಕಾರ್ಡು ಅದು ಜನರೇಟ್ ಆದಂಗೆ ಆಗುತ್ತೆ. ಅದರಿಂದ ಅದು ವೆಬ್ಸೈಟು ಇನ್ವಾಲ್ವ್ ಆಗಿದ್ದಕ್ಕೆ ನಾವು ಸೈಬರ್ ಸೆಂಟ್ರಲ್ಲಿ ಅದನ್ನ FIR ನಮ್ಮ ತಹಸೀಲ್ದಾರ್ ಧಾರವಾಡ ಅವರು ರಿಜಿಸ್ಟರ್ ಮಾಡಿದ್ದಾರೆ. ಅದೇ ರೀತಿ ಆ ವ್ಯಕ್ತಿಯನ್ನು ಸಹಿತ ಅವರು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮತ್ತು ಅವ್ರದ್ದು ಏನು ಕಂಪ್ಯೂಟರ್ಸ್ ಇದೆ ಮತ್ತು ಪ್ರಿಂಟರ್ಸ್ ಇದೆ ಏನು ಬಳಸಿದ್ದಾರೆ ಅದನ್ನೆಲ್ಲ ನಾವು ಸೀಸ್ ಮಾಡಿ ಈಗ ಅದು ಇನ್ವೆಸ್ಟಿಗೇಷನ್ ನಡೀತಾರೆ.